ಪಂಚನಾಮೆ ಫೋಟೋಗಳು. ಅವತ್ತೇನೋ ಪೊಲೀಸ್ ಹೋದಾಗ ವಿಜಯಲಕ್ಷ್ಮಿಯವರು ಮನವಿ ಮಾಡಿಕೊಡ್ತಾರಂತೆ, ಮನೇಲಿ ಮಗ ಇದ್ದಾನೆ, ಆತನಿಗೆ ಮಾನಸಿಕವಾಗಿ ಸ್ಟ್ರೆಸ್ ಅಲ್ಲ ಅದು, ಪೊಲೀಸ್ ಬಂದು ಶೂ ಎಲ್ಲಿ ಅಂತ ರಿಕವರಿ ಮಾಡಿ ತಗೊಂಡೋಗೋದು, ನಾನೇ ಕೆಳಗಡೆ ತಗೊಂಬರ್ತೀನಿ ಅಂತ ಹೇಳಿ ತಂದು ಕೊಟ್ಟರು ಅಂತ ಮಾಹಿತಿಗಳು ಬಂದು. ದರ್ಶನ್ಗೆ DNA ಪರೀಕ್ಷೆ ಮಾಡ್ತಾ ಇರುವ ಫೋಟೋಗಳು, ಪವಿತ್ರ ಗೌಡಗೆ DNA ಪರೀಕ್ಷೆ ಮಾಡ್ತಾ ಇರುವಂಥ ಫೋಟೋಗಳು, ಮತ್ತು ದರ್ಶನ್ ಪವಿತ್ರ ಗೌಡ ಒಟ್ಟೊಟ್ಟಿಗೆ ಇರುವ ಹಿಂದಿನ ಫೋಟೋಗಳು. ಪೊಲೀಸರು ಇಲ್ಲಿ ಪ್ರೂವ್ ಮಾಡಬೇಕು. ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ದರ್ಶನ್ ಹೇಳ್ಕೊಳ್ಳೋದು ಬೇರೆ, 10 ವರ್ಷದಿಂದಾನೋ 8 ವರ್ಷದಿಂದಾನೋ ನಾವು ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿದ್ವಿ, ನಾನು ಆಕೆಗೆ ಒಂದು ಮನೆ ಖರೀದಿ ಮಾಡಿ ಕೊಟ್ಟಿದ್ದೆ, ದರ್ಶನ್ ಹೇಳ್ಕೊಳ್ಳೋದು ಬೇರೆ. ಬಟ್ ಪ್ರೂವ್ ಆಗಬೇಕಲ್ಲ. ನಾಳೆ ಈ ತಪ್ಪೊಪ್ಪಿಗೆ ಹೇಳಿಕೆಗಳು ದೇ ಆರ್ ಕಾಲ್ಡ್ ಆಸ್ 161 ಸ್ಟೇಟ್ಮೆಂಟ್ಸ್, CRPC 161 ಅಡಿಯಲ್ಲಿ ರೆಕಾರ್ಡ್ ಆಗುವ ದಾಖಲೆಗಳು. ನಾಳೆ ಕೋರ್ಟ್ನಲ್ಲಿ ನಿಂತ್ಕೊಂಡು ಗೊತ್ತಿಲ್ಲ ಸ್ವಾಮಿ, ಖಾಲಿ ಪೇಪರಿಗೆ ಸೈನ್ ಹಾಕಿಸ್ಕೊಂಡು ಅವ್ರು ಏನು ಬರ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ ಅಂತಲೂ ಆರೋಪಿಗಳು ಹೇಳಬಹುದು. ಹಾಗೆ ಹೇಳ್ತಾರೆ ಅವ್ರು, ಪೊಲೀಸರು ಹಾಗೆ ಹೇಳು ಅಂತ ಹೇಳಿದ್ರು, ವಕೀಲರು ಹಾಗೆ ಹೇಳು ಅಂತ ಹೇಳ್ತಾರೆ ಅವ್ರಿಗೆ, ನಮಗೆ ಗೊತ್ತಿಲ್ಲ ಅಂತ ಹೇಳಿ ನೀವು ಅಂತ. ಎಲ್ಲವನ್ನೂ ಪ್ರೂವ್ ಮಾಡಬೇಕಾಗಿದ್ದು ಪ್ರಾಸಿಕ್ಯೂಷನ್ನಿನ ಜವಾಬ್ದಾರಿ, ಬರ್ಡನ್ ಆಫ್ ಪ್ರೂಫ್ ಇವ್ರ ಮೇಲೆ ಇರುತ್ತೆ. ಇಷ್ಟೆಲ್ಲ ಆದರೂ ಸ್ವ ಇಚ್ಛಾ ಹೇಳಿಕೆ ಏನಿದೆ? 8 ಪೇಜ್ ಇದೆ ದರ್ಶನ್ ಹೇಳಿರೋದು. 5 ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಂಥ ಹೇಳಿಕೆಗಳಿವು. ಟೋಟಲ್ ಕಾನ್ಸ್ಪಿರಸಿ ಹೆಂಗಿತ್ತು ಅಂತ, ಷಡ್ಯಂತ್ರ, ಕಿಡ್ನ್ಯಾಪು, ಕೊಲೆಯಾಗುತ್ತೆ, ಕೊಲೆಯಾದ ನಂತರ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಏನೇನು ಪ್ರಯತ್ನಗಳಾದವು.